ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಬನ್ನಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ. ಏನಂದರೆ ಪನ್ನೀರ್ ಮತ್ತು ಬಟಾಣಿ ಉಪಯೋಗ ಮಾಡ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ, ಒಂದು ಚಕ್ಕೆ, ಲವಂಗ, ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹುರಿದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಸ್ತೂರಿ ಮೇಥಿ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಲಿ. ಬೆಂದ ನಂತರ ನಾವು ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಸಾಫ್ಟ್ ಆಗಲಿ. ನಾವು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ನಮ್ಮ ಬಿರಿಯಾನಿ ಚೆನ್ನಾಗಿರುತ್ತೆ. ಪನ್ನೀರು ಬಟಾಣಿ ಬಿರಿಯಾನಿ. ಉಪ್ಪು ಹಾಕಿದ್ದೀನಿ ಒಂದು 1/4 ಚಮಚ. ಈಗ ಆಲ್ರೆಡಿ ಟೊಮೊಟೊ ಮೆತ್ತಗಾಗಿದೆ. ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಬಿಡೋಣ ಈ ಸಮಯದಲ್ಲೇ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋಣ. ಬಾಡಿಸಿದ ನಂತರ ನಾನು ಈಗ ಅದಕ್ಕೆ ಬಟಾಣಿ ಹಾಕ್ತೀನಿ. ಫ್ರೋಝನ್ ಬಟಾಣಿ ಇಟ್ಕೊಂಡಿದೆ. ನಿಮ್ಮ ಹತ್ರ ಫ್ರೋಝನ್ ಬಟಾಣಿ ಇಲ್ಲ ಅಂದರೆ ಒಣಗಿದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಬಿರಿಯಾನಿ ಜೊತೆ ಸೇರಿಸ್ಕೋಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಇವಾಗ ನಾನು ಖಾರಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನು ಅರಿಶಿಣದ ಪುಡಿ, ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಅದನ್ನು ಕೂಡ ಈಗ ಎಣ್ಣೆಗೆ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಳೋಣ. ಹುರ್ಕೊಂಡ ನಂತರ 2 ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಮೊಸರು ಹಾಕಿ ಅದು ಕೂಡ ಈ ಮೊಸರು ವಾಸನೆ ಹೋಗೋವರೆಗೂ ಮಸಾಲೆಯಲ್ಲಿ ಚೆನ್ನಾಗಿ ಕೈಯಾಡಿದ ನಂತರ ನಾನು ಈಗ 100 ಗ್ರಾಮ್ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಪನ್ನೀರು ನೋಡಿ, ಪನ್ನೀರನ್ನು ಹಾಕಿ ಅದನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ ನಂತರ ನಾವು ಈಗ ಇಲ್ಲಿ ಅಕ್ಕಿ ನಾನು ಒಂದು ಸಣ್ಣ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಮಾತ್ರ ನಾನು ಮಸಾಲೆ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಅಕ್ಕಿನೂ ಒಂದು 35 ಸೆಕೆಂಡ್ಸು ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನೀರು ಸೇರಿಸೋಣ. ಇವಾಗೆಲ್ಲ ಮಿಕ್ಸ್ ಆಗ್ತಾಯಿದೆ, ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅಕ್ಕಿ ಕೂಡ ಎಣ್ಣೆಯಲ್ಲಿ. ತುಂಬ ಮಾಡೋಕ್ಕೆ ಹೋಗಬೇಡಿ, ತುಂಡಾಗ್ಬಿಡುತ್ತೆ ಅಕ್ಕಿ. ಹಾಗಾಗಿ ನಿಮ್ಮ ಹತ್ರ ಬಾಸುಮತಿ ಇದ್ದರೂ ಮಾಡ್ಕೊಳ್ಳಿ. ನನ್ನ ಹತ್ರ ಇತ್ತು ಆದರೂ ಬೇಡ ಅಂತ ಸೋನಾ ಮಸೂರಿನೇ ಹಾಕಿದ್ದೀನಿ ನೋಡಿ. ಇವಾಗ ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡೆ, ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಉದುರಾಗಿ ಚೆನ್ನಾಗಾಗುತ್ತೆ ನೋಡಿ. ಇವಾಗ 2 ಗ್ಲಾಸ್ ಹಾಕಿದ್ರೆ, ಆವಾಗಲೇ 1 ಗ್ಲಾಸ್ ಹಾಕಿದೆ. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಬಿಸಿನೀರು ಹಾಕಿದ್ರೆ ಕುದಿಯೋಕ್ಕೆ ಏನು ಬಿಡೋದು ಬೇಡ. ಹಾಗೆ ಮುಚ್ಚಿ 2 ವಿಷಲ್ ಬರ್ಸ್ಕೊಬೋದು. ಈಗ ಉಪ್ಪು ಹಾಕ್ಬಿಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ವೆಯ್ಟ್ ಹಾಕಲ್ಲ, ಹಾಗೆ ಮುಚ್ತೀನಿ. ಇವಾಗ ಸ್ವಲ್ಪ ಹೊತ್ತು ಕುದಿ ಬರಲಿ ನೀರು ಅಂತ, ಇಲ್ಲಾಂದರೆ ತರಕಾರಿ ಎಲ್ಲ ಒಂದು ಕಡೆ ಸೇರ್ಕೊಂಬಿಡುತ್ತೆ, ನಮ್ಮ ಬಟಾಣಿ ಪನ್ನೀರೆಲ್ಲ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 2 ವಿಷಲ್ ಬರ್ಸ್ಕೊಳ್ಳಿ ನೋಡಿ. ಇವಾಗ ಆಯಿತು, ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಟರು. ಈಗ ಕುಕ್ಕರ್ ಮುಚ್ಚಿದ್ರೆ ಆಯಿತು. ನಮ್ಮ ಪನ್ನೀರ್ ಮತ್ತು ಬಟಾಣಿ ಬಿರಿಯಾನಿ ನೋಡಿ ರೆಡಿಯಾಗಿದೆ. ಇದಕ್ಕೊಂದು ಸ್ಪೂನು ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪನ್ನೀರ್ ಮತ್ತು ಬಟಾಣಿ ಬಿರಿಯಾನಿ ರೆಡಿ. ಓಕೆ ಫ್ರೆಂಡ್, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.